ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇದು ಬುಧವಾರ ನೈಟದ ರೆಸಿಪಿ. ಮೊದಲು ಒಂದು ಬಾಣಲಿಗೆ ಎಣ್ಣೆ, ಅದಾದಮೇಲೆ ಒಂದು ದಪ್ಪದು ಈರುಳ್ಳಿ ಹಾಕೋಬೇಕು. ಸಣ್ಣಗೆ ಸ್ಲೈಸ್ ಮಾಡಿ ಈರುಳ್ಳಿ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ಮೇಲೆ 2 ಹಸಿಮೆಣಸಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ಮೇಲೆ ಕ್ಯಾಪ್ಸಿಕಮ್ ಹಾಕೋಬೇಕು, ಒಂದು ದಪ್ಪದು ಹಾಕ್ಕೊಂಡು ಅದನ್ನು ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಆದಮೇಲೆ ಹುರ್ಕೊಂಡು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ನಾನು. ಚಿಕನ್ ಹಾಕೊಂಡ್ಮೇಲೆ ಚಿಕನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಅರಶಿನ ಪುಡಿ ಎಲ್ಲ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಲಿಡ್ ಮುಚ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದೆ, ಮತ್ತೆ ಫ್ರೈ ಮಾಡಿದೆ ನೋಡಿ, ಆಯಿಲೆಲ್ಲ ನೀಟಾಗಿ ಬಿಟ್ಕೊಂಡಿದೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಲಿಡ್ ತೆಗೆದಾದ್ಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಂಟ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿ ಒಂದು ಸತಿ ಮಾಡಿದ್ರೆ ನೀವೇ ಡೈಲಿ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ. ಆಮೇಲೆ ಸ್ವಲ್ಪ ಪೆಪ್ಪರ್ ಮತ್ತು ಸೋಂಪನ್ನ ಹುರಿದು ಪೌಡರ್ ಮಾಡಾಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಪೆಪ್ಪರ್ ಪೌಡರ್ ಬಂದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಬಂದು ಅರ್ಧ ಸ್ಪೂನ್, ಮೆಂತ್ಯ ಪೌಡರ್ ಬಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಬೇಯಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ. ಅವನ್ನ ಲಿಡ್ ಮುಚ್ಚಿ ಬೇಯಿಸ್ಬೇಕು ಸ್ವಲ್ಪ ಹೊತ್ತು. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಚಿಕನ್ ರೆಸಿಪಿ. ನೀವು ಒಂದು ಸತಿ ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಗುರುವಾರದ ಬ್ಲಾಗ್ ಆಗಿದೆ. ಗುರುವಾರ ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊಂಡು ಕುಡ್ದು ನೆಕ್ಸ್ಟ್ ತಿಂಡಿಗೆ ನೋಡೋಣ ಅಂತ ಅಂದರೆ ತಿಂಡಿಗೆ ಇಡ್ಲಿ ಆಡಿಸಿಟ್ಟಿದೆ ನೆನ್ನೆನೆ. ಅದನ್ನು ಇಡ್ಲಿ ಬಿಡೋಣ, ಇವತ್ತು ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಜೊತೆಗೆ ಚಟ್ನಿ ಮತ್ತು ಸಾಂಬಾರು ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಡ್ಲಿ ಒಂದು ಬೇಯಕ್ಕಿಡಬೇಕಿತ್ತು. ಇಡ್ಲಿ ಮಾಡಾದಮೇಲೆ ನನ್ನ ಮಗಳಿಗೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ಅವಳನ್ನ ಸ್ಕೂಲ್ಗೆಲ್ಲ ಕಳಿಸಾದ್ಮೇಲೆ ಕಸ ಎಲ್ಲ ಇವತ್ತು ಗುರುವಾರ ಆಗಿರೋದ್ರಿಂದ ವಾರ ಮಾಡಬೇಕಿತ್ತು, ಅದಕ್ಕೋಸ್ಕರ ಕಸ ಎಲ್ಲ ಫಸ್ಟ್ ಗುಡಿಸ್ಕೊತಾ ಇದ್ದೀನಿ. ನನ್ನ ಮಗ ಇನ್ನೂ ಎದ್ದಿರಲಿಲ್ಲ, ಅವನು ಎದ್ದೊಳದ್ರೊಳಗೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ. ಇವತ್ತು ನನ್ನ ಮಗಳದ್ದೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎದ್ದಿದ್ದು ಸ್ವಲ್ಪ ಲೇಟ್ ಇತ್ತು ಇವತ್ತು. ಅದಕ್ಕೋಸ್ಕರ ಅವಳನ್ನೆಲ್ಲ ಕಳಿಸ್ಬಿಟ್ಟೆ ನಿಧಾನಕ್ಕೆ ದೀಪ ಹಚ್ಕೊಳ್ಳೋಣ ಇವತ್ತೊಂದಿನ ಅಂತ. ಈಗ ಮಾಪೆಲ್ಲ ಮಾಡ್ಕೊಂಡು ನೆಕ್ಸ್ಟ್ ಬಾಗಿಲು ತೊಳೆಯೋಕೆ ಹೋಗ್ತೀನಿ ಫ್ರೆಂಡ್ಸ್. ಬಾಗಿಲೆಲ್ಲ ತೊಳೆದಾದ್ಮೇಲೆ ನಾನು ಬಾಗಿಲು ತೊಳೆಗಂಟ ನನ್ನ ಹಸ್ಬೆಂಡ್ ಸ್ನಾನ ಮಾಡ್ಕೊಬಂದರು. ಅವರಾದಮೇಲೆ ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋದೆ. ನಾನು ನನ್ನ ಮಗ ಇಬ್ಬರು, ಅವನಿಗೂ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಬಂದೆ. ಆಮೇಲೆ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ತಿಂಡಿ ಹಾಕ್ಕೊಟ್ಟೆ. ಅವ್ರು ತಿಂಡಿ ತಿನ್ಕೊಂಡು ಡ್ಯೂಟಿಗೆ ಹೋದರು. ಆಮೇಲೆ ಪೂಜೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ದೀಪಕ್ಕೆಲ್ಲ ಹೂ ಮುಡ್ಸೋದ ಅಂತ ಅಂದ್ಬಿಟ್ಟು ಎಲ್ಲ ಹೂ ಮುಡಿಸ್ತಾಯಿದ್ದೆ ವಿಗ್ರಹಗಳಿಗೆ. ನಾನು ಹೂ ಮುಡಿಸ್ತಾಯಿದ್ರೆ ನನ್ನ ಮಗ ನಾನು ಮುಡಿಸ್ತೀನಿ ಅಂತ ಅಂದ್ಬಿಟ್ಟು ಅವನು ತೀಟೆ ಮಾಡ್ತಾಯಿದ್ದ. ಅವನ್ನ ಇಟ್ಕೊಂಡು ಬೇಗ ಕೆಲಸ ಮಾಡ್ಕೋತಾ ಇದ್ದೆ. ಬೇಗ ಕೆಲಸ ಮುಗಿಸಿದ್ರೆ ಬೇಗ ತಿಂಡಿ ತಿನ್ಬೋದು ಅಂತ ಅಂದ್ಬಿಟ್ಟು. ಎಲ್ಲ ಲಕ್ಷ್ಮಿ ಫೋಟೋಗೆ, ಗಣಪತಿ ಫೋಟೋಗೆಲ್ಲ ಹೂ ಮುಡ್ಸ್ಕೊತಾ ಇದ್ದೀನಿ. ಈಗ ಹೊಸ್ಲಿಗೆಲ್ಲ ಹೂ ಮುಡ್ಸೋದ ಅಂತ ಆಚೆ ಬಂದೆ ದೇವ್ರ ಮನೆಯಿಂದ. ಹೊಸ್ಲುಗಳಿಗೆಲ್ಲ ಹೂ ಮುಡಿಸ್ತಾ ಇದ್ದೀನಿ. ನನ್ನ ಮಗ ರೂಮಲ್ಲಿ ಕೂತ್ಕೊಂಡು ಪೆನ್ ತೊಗೊಂಡು ಗೀಚ್ತಾ ಕೂತಿದ್ದ ಅವನು. ಆಮೇಲೆ ಎಲ್ಲ ಬೇಗ ಹೂವೆಲ್ಲ ಮುಡಿಸಿ ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ.
ನಾನು ದೀಪ ಹಚ್ತಾ ಇರೋ ಅವನು ನಾನು ಪೂಜೆ ಮಾಡ್ತೀನಿ ಅಂತ ಗಂಧದ ಕೊಡ್ಡಿ ಎಲ್ಲ ಎತ್ಕೊಬತ್ತಿದ್ದ. ಅವನ್ನ ಕೂರಿಸಿ ಬಪ್ಪ ಕೂತ್ಕೊ ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ. ಆಚೆ ಎಲ್ಲ ಅಜ್ಜಿ ತಾತನ ಫೋಟೋಗೆ ಅಮ್ಮನ ಫೋಟೋಗೆ ಎಲ್ಲ ಪೂಜೆ ಮಾಡ್ಕೋತಾ ಇದ್ದೆ. ಅವ್ನು ಟಿ ವಿ ನೋಡ್ತಾ ಕೂತಿದ್ದ. ಆಮೇಲೆ ಅವ್ನ ಪಾಡ್ಗೆ ಅವ್ನು ಟಿ ವಿ ಹಾಕೊಟ್ಬಿಟ್ರೆ ಟಿ ವಿ ನೋಡ್ತಾ ಇರ್ತಾನೆ ಸ್ವಲ್ಪ ಹೊತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಬಿಟ್ಬಿಟ್ಟು ಏನೋ ಕೆಲಸ ಮಾಡ್ತಾಯಿದ್ದಾರೆ ಅಂತ ಆಮೇಲೆ ಓಡಿ ಬರ್ತಾನೆ ಅವನು. ಈಗ ನಮಸ್ಕಾರ ಮಾಡ್ಕೋತೀನಿ ಅಂತ ಬಂದು ನಮಸ್ಕಾರ ಮಾಡ್ಕೋತಾ ಇದ್ದಾನೆ ಅವನೀಗ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.